ಗುಡ್ ಮಾರ್ನಿಂಗ್ ಎವ್ರಿವನ್, ಇವತ್ತು ಡೇ 7 ಆಫ್ ಮಿನಿ ಲಾಗ್. ನಾನು ಹಾಗೆ ತೋಟದ ಕಡೆ ಹೋಗೋಣ ಅಂತ ಸ್ಕೂಟಿ ತಗೊಂಡು ತೋಟದ ಕಡೆ ಹೋದೆ. ತೋಟಕ್ಕೆ ಬರೋಕ್ಕೂ ಒಳ್ಳೆ ವೆದರ್ ಇತ್ತು. ಹಾಗೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಯಾವ ತರ ಕೊಳ್ತೋಗಿದೆ ಅಂದ್ರೆ ಗಿಡನೇ ಪೂರ್ತಿ ಒಂದ್ ಸ್ವಲ್ಪ ಇರುತ್ತೆ ಅನ್ನೋಂಗಿಲ್ಲ, ಪೂರ್ತಿ ಕೊಳೆ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಇದು ನೋಡಿ, ಅರೇಬಿಕಾ ಗಿಡ ನೋಡಿ, ಇಲ್ಲಿ ಇದಾಗಿರೋದು ನೋಡಿ, ಫುಲ್ಲು ಕೊಳೆ ರೋಗ. ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಮಳೆಗೋ ಏನೋ ಏಕೆ ಅಂತಾನೆ ಗೊತ್ತಿಲ್ಲ. ಒಂದೇ ಒಂದು ಕಾಳಿಲ್ಲ ನೋಡಿ. ಈಗ ನಾವು ಉದಿಸ್ತೀನಿ ಪೂರ್ತಿ ನೋಡಿ, ಗಿಡ ಪೂರ್ತಿ ಬೋಳ, ಫುಲ್ಲು ಏನು ಇಲ್ದಂಗೆ ಆಗೋಯ್ತು. ಈ ವರ್ಷ ಮೆಣಸಲ್ಲಿ ಏನು ಅಬ್ಸರ್ವ್ ಮಾಡೋದು ಅಂದರೆ, ಮೆಣಸಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ತೆನೆ ಬರ್ತಿದ್ದಾವಲ್ಲ ಅವು ಈಗ 2 ಥರ ಆಗ್ಬಿಟ್ಟಿದೆ. ಒಂದು ಫುಲ್ಲು ಕಾಳುಗಟ್ಟಿ ನೀಟಾಗಿ ಆಗಿದೆ, ಒಂದೊಂದು ಈಗ ಮೊಳಕೆ ಆಗ್ತಿದೆ, ಒಂದೊಂದ್ರಲ್ಲಿ ಏನೂ ಆಗೇ ಇಲ್ಲ. ಹಾಗೆ ಈ ಸಲ ಏನು ಫಸ್ಲು ಈ ಕಡೆ ಅಂತೂ ಏನು ಹೇಳ್ಕೊಳಂಗಂತೂ ಇಲ್ಲ. ಆದರೆ ಈ ಸಲಿನೂ ಕೂಡ ಮೆಣಸು ಸಿಕ್ಕಾಬಟ್ಟೆ ಉದುರ್ತಿದೆ, ಈಗಲೇ ಉದುರೋಕ್ಕೆ ಶುರುವಾಗಿದೆ. ನಾವಂತೂ 2 ರೌಂಡ್ ಔಷಧಿ ಮಾಡಿದ್ದೀವಿ, ಬೋಡ ಮತ್ತು ಇನ್ನೊಂದು ಕೆಮಿಕಲ್ ಮಾಡಿದ್ದು. ಹಾಗೆ ಅದರಲ್ಲೂ ಕೂಡ ಮಾಡಿ ಕೂಡ ಮತ್ತೆ ಉದುರುತ್ತಿದೆ. ಅದು ಮಳೆಗ ಏನು ಅಂತಲೂ ಗೊತ್ತಾಗ್ತಿಲ್ಲ. ಹಾಗೆ ಬಳ್ಳಿ ಎಲ್ಲ ಒಣಗೋಗ್ತಿದ್ದಾವೆ. ಏನು ಸಮಸ್ಯೆ ಆಗ್ತಿದೆ ಅಂತಲೇ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಬಳ್ಳಿ ಒಣಗ್ತಿರೋದು, ಮೆಣಸು ಉದುರಿರೋದೆಲ್ಲ. ಹಾಗೆ ಅಬ್ಸರ್ವ್ ಮಾಡಿ. ಮತ್ತು ಒಂದೊಂದ್ರಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿದೆ ಮೆಣಸು. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ. ನೋಡಿ, ಈ ಮೆಣಸಿನ ಬೀಳು ನೋಡಿ, ಪೂರ್ತಿ ಯೆಲ್ಲೋ ಕಲರ್ ಆಗಿ ಪೂರ್ತಿ ಹೋಗಿದೆ ಗಿಡ. ಇದನ್ನು ನಾವೀಗ ಬಡ್ಡೆಗೆ ತೆಗಿಬೇಕು. ಇದನ್ನು ನೋಡಿ, ಇಲ್ಲಿ ಈಗ ಅಬ್ಸರ್ವ್ ಮಾಡಿ. ಇದು ನೋಡಿ, ಈಗ ಇದು ಫುಲ್ ಕಾಳುಗಟ್ಬಿಟ್ಟಿದೆ, ಇದು ಪರವಾಗಿಲ್ಲ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಕಾಳುಗಟ್ಟಿ ಇನ್ನೂ ಕಾಳುಗಟ್ತಾನೆ ಇದೆ, ಇನ್ನು ತೆನೆನೂ ಬಿಡ್ತಿದೆ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಡಿಫ್ರೆಂಟಾಗಿದೆ, ಒಂಥರ ನೋಡಿ, ಡಿಫ್ರೆಂಟಾಗಿದೆ ನೋಡಿ. ಇದರಲ್ಲಿ ಒಂದೇ ಒಂದು ಮೆಣಸು ಕಾಳುಗಟ್ಟಿಲ್ಲ, ಒಂದೇ ಒಂದು ಮೆಣಸು ಕೂಡ ಬಿಟ್ಟಿಲ್ಲ ನೋಡಿ. ಏನೂ ಬಂದಿಲ್ಲ, ಈ ಮೆಣಸೇ ಬಿಟ್ಟಿಲ್ಲ, ಇದರಲ್ಲಿ ಕಾಳೇ ಆಗಿಲ್ಲ. ಒಂದೇ ಒಂದು ಮೆಣಸಿನ ಕಾಳು ಬಿಟ್ಟಿಲ್ಲ, ತೆನೆನೇ ಬಿಟ್ಟಿಲ್ಲ, ಅದ್ರಲ್ಲಿ ಕಾಳುಗಟ್ಟೆ ಇಲ್ಲ ನೋಡಿ. ಅಬ್ಸರ್ವ್ ಮಾಡಿ, ನಾನು ಝೂಮ್ ಮಾಡ್ತೀನಿ ರೀ ನೋಡಿ. ಮೊಳಕೆ ಅನ್ನೋದೇ ಬಿಟ್ಟಿಲ್ಲ ಅದರಲ್ಲಿ ಇನ್ನೂ. ಅದೇ ರೀತಿ ಇದ್ರಲ್ಲಿ ಅಬ್ಸರ್ವ್ ಮಾಡಿ, ಇನ್ನೊಂದು ಮರದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲಿ ಪೂರ್ತಿ ಕಾಳು ಕಟ್ಟಿದೆ, ಎಲ್ಲ ಪೂರ್ತಿ ತೆನೆ ಕಟ್ಟಿ ಫುಲ್ ಕಾಳು ಬಂದಿದೆ. ಪೆಪ್ಪರ್ ಫುಲ್ಲು ಕವರ್ ಆಗಿದೆ ನೋಡಿ ಇದರಲ್ಲಿ ನೀಟಾಗಿ. ಅಗ್ರಿಕಲ್ಚರಲ್ಲಿ ನೋಡಿ ಇದೇ ಥರ. ಈ ಸಲ ನೋಡಿ ಫುಲ್ಲು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಕ್ರಾಪು ಕಮ್ಮಿ ಈ ಸಲ. ಮಳೆಯಿಂದಾಗಿ ಕಾಫಿನೂ ಫುಲ್ ಉದ್ರೋಗ್ಬಿಟ್ಟಿದೆ. ಇನ್ನು ಮೆಣಸು ಕೂಡ ಇದೇ ಥರ, ಒಂದರಲ್ಲಿ ತೆನೆ ಗಟ್ಟಿದೆ, ಒಂದರಲ್ಲಿ ತೆನೆ ಗಟ್ಟಿಲ್ಲ. ಈ ಸಲಿನೂ ಮೆಣಸು ಕಮ್ಮಿ ಇದೆ. ಆದರೆ ಅಗ್ರಿಕಲ್ಚರಲ್ಲಿ ಇದೇ ಥರ ಟಾಸ್ಕ್ನ ನಾವು ಎದುರಿಸ್ತಿರ್ಬೇಕಾಗುತ್ತೆ. ಇದೇ ಥರ ಅಗ್ರಿಕಲ್ಚರ್ ಬಗ್ಗೆ ಡೈಲಿ ಅಪ್ಡೇಟ್ಗಳಿಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ನಮಸ್ಕಾರ.